ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, ಸಂಡೂರು ತಾಲೂಕಿನ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ತುಕಾರಾಮ್ರವರವರೇ, ಆತ್ಮೀಯರು, ಸ್ನೇಹಿತರು, ಜನಪ್ರಿಯ ಶಾಸಕರು, ಕೆಎಂಎಫ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಭೀಮಾ ನಾಯ್ಕರವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಹಿರಿಯರೇ, ಅಕ್ಕ ತಂಗಿದ್ರೆ, ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ, ವಿಶೇಷವಾಗಿ ಬಂದಿರತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ಚುನಾವಣೆ ಎದುರಿಸ್ತಾ ಇದ್ದೀವಿ. ಇಲ್ಲಿ ಚುನಾವಣೆ ತುಕಾರಾಮ್ ರಾವ್ರದ್ದು ಅಥವಾ ಶ್ರೀರಾಮ್ರವರ ಚುನಾವಣೆ ಅಲ್ಲ. ಇದು ಈ ಒಂದು ಚುನಾವಣೆ ದೇಶದ ಸಂವಿಧಾನದ ಉಳಿಯುವ ಚುನಾವಣೆ. ಇಡೀ ದೇಶಕ್ಕೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂತ ಈ ದೇಶದ ಚುನಾವಣೆ. ಈ ಚುನಾವಣೆ ಬಡವರ ಪರವಾಗಿರ್ತಕ್ಕಂಥ ಚುನಾವಣೆ. ಇದೆಲ್ಲ ಅಂಶಗಳನ್ನ ತಾವು ಯೋಚನೆ ಮಾಡ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಕಿತ್ತು ಎಸೆತೀವಂತ ಬಿಜೆಪಿ ಅವರು ಮಾತನಾಡ್ತಕ್ಕಂಥ ತಾವೆಲ್ಲ ಕೇಳಿದ್ದೀರಿ. ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಇಲ್ಲಿ 12ನೇ ಶತಮಾನದ ಬಸವಣ್ಣನವರು ಏನೋ ಕ್ರಾಂತಿಕಾರಿ ಮಾಡಿ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು. ಅದೇ ರೀತಿಯಾದಂತ ಬಸವಣ್ಣವರ ಹಾದಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಎಲ್ಲರಿಗೆ ಸಮಬಾಳ ಆಗ್ಬೇಕು, ಎಲ್ಲರಿಗೆ ಸಮಪಾಲ ಆಗ್ಬೇಕಂತ ಹೇಳಿ ಇವತ್ತು ನಾವೆಲ್ಲ ಇಲ್ಲಿ ಏನು ಸೇರಿದ್ದೀವಿ, ಈ ಒಂದು ಸಂವಿಧಾನವನ್ನು ತೆಗೆದೆಸ್ತೀವಿ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ತಾವೆಲ್ಲ ಹುಷಾರಾಗಿರ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಶ್ರೀರಾಮುಲು, ತುಕಾರಾಮ್ರವರು ಈ ಭಾಗದಲ್ಲಿ ಭೀಮಾ ನಾಯಕರಾಗಿರ್ಲಿ, ಇವತ್ತು ರಿಸರ್ವೇಶನ್ ಮುಖಾಂತರ ಇವತ್ತು ಚುನಾವಣೆ ಇಲ್ಲಿ ಎದುರಿಸ್ತಾ ಇದ್ದಾರೆ. ಇದನ್ನ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ವಿಶೇಷವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಸ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಚುನಾವಣೆ ಬಂದಿದೆ. ಇವತ್ತು ರಾಮ ಮಂದಿರ ಮೇಲೆ ಮತವನ್ನು ಕೇಳ್ತಾರೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಾವು ವಾಲ್ಮೀಕಿ ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದೀವಿ ದೇಶದಲ್ಲಿ. ಯಾವ ರಾಮಾಯಣ ಬರೆದಿರ್ತಕ್ಕಂಥ ವಾಲ್ಮೀಕಿ ಯಾರು? ರಾಮಾಯಣ ಬರೆದಿರ್ತಕ್ಕಂಥವ್ರು ಯಾರು? ರಾಮುಲು ಅವರೇ. ರಾಮಾಯಣ ಬರೆದಿರ್ತಕ್ಕಂಥ ವಾಲ್ಮೀಕಿ ಅವರನ್ನು ತಾವು ಮರೆತು ಇವತ್ತು ಅರ್ಧ ಗುಡಿಯನ್ನು ಕಟ್ಟಿದ್ದೇವೆ. ವಾಜಪೇಯಿನ ಮರೆತು ಬಿಟ್ಟಿದ್ದೇವೆ, ಮುರಳಿ ಮನೋಹರ್ ಜೋಶಿನ ಮರೆತು ಬಿಟ್ಟಿದ್ದೇವೆ, ಅಡ್ವಾಣಿನ ಮರೆತು ಬಿಟ್ಟಿದ್ದೇವೆ. ಇವತ್ತು ಕೇವಲ ರಾಮ ಮಂದಿರ, ರಾಮನ ಬಗ್ಗೆ ಮಾತನಾಡಿದ್ರೆ ಈ ದೇಶದ ಜನ ಓಟ್ ಕೊಡ್ತಾರೆ ಅಂತ ಹೇಳಿ ಪದೇ ಪದೇ ರಾಮನ ಬಗ್ಗೆ ಮಾತನಾಡ್ತಾರೆ. ನಮಗೆ ರಾಮನೂ ಬೇಕು, ಸೀತನೂ ಬೇಕು, ಲಕ್ಷ್ಮಣನೂ ಬೇಕು, ಆಂಜನೇಯನೂ ಬೇಕು, ದುರ್ಗಮ್ಮ, ಮಾರಮ್ಮ, ಕಾಳಮ್ಮ, ಆಂಜನೇಯ, ವಾಯುಗುರು, ಅಲ್ಲ, ಅಕ್ಬರು, ಎಲ್ಲ ಜೀಸಸ್ ಎಲ್ಲರೂ ಈ ದೇಶದಲ್ಲಿ ಬೇಕು. ಅವ್ರು ಇವತ್ತು ರಾಮನಿಗೆ ಹೇಳಿದ್ರೆ ಓಟ್ ಸಿಗುತ್ತಂತ ಹೇಳಿ ರಾಮನ ಹೆಸರು ಹೇಳ್ತಾರೆ. ನಾಳೆ ಎಲ್ಲಮ್ಮನಿಗೆ ಓಟ್ ಸಿಗುತ್ತಂದ್ರೆ ಎಲ್ಲಮ್ಮನ ಹೆಸರು ಹೇಳ್ತಾರೆ. ಅವ್ರು ನಿಜವಾದ ರಾಮ ಭಕ್ತರಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮಗೆ ಕೇಳಿ, ನರೇಂದ್ರ ಮೋದಿ ಸಾಹೇಬರಿಗೆ ಯಾವುದೇ ಒಂದು ಗುಡಿಯನ್ನು ಕಟ್ಟಿದ್ರೆ ಗುಡಿ ಸಂಪೂರ್ಣ ಆಗ್ಬೇಕು. ನಮ್ಮ ಹಳ್ಳಿಗಳಲ್ಲಿ ಅರ್ಧ ಗುಡಿಗೆ ಯಾರನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವ? ನಾವು ಮಾಡ್ತೀವ? ಅರ್ಧ ಗುಡಿಯಲ್ಲಿ ಯಾರನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತೀವ? ನಾವು ಗುಡಿ ಅರ್ಧ ಮಾಡಿದ್ರು ಹೋಗ್ಲಿ ಅತ್ಲ. ಎರಡನೇದು, ಗುಡಿ ಮಾಡಿದ್ರೆ ಯಾರು ಪೂಜೆ ಪುರಸ್ಕಾರ ಮಾಡಿ ಪ್ರತಿಷ್ಠಾಪನೆ ಮಾಡತಕ್ಕಂಥವ್ರು ಯಾರು? ಯಾರು ಮಾಡ್ತಾರೆ? ಯಾರು ಮಾಡೋದು? ಬ್ರಾಹ್ಮರು, ಪುರೋಹಿತರು ಮಾಡ್ತಾರೆ, ಹೌದಲ್ಲ? ಅಲ್ಲಿ ಮೋದಿ ಸಾಹೇಬ್ರು ಬ್ರಾಹ್ಮಣಿಗೂ ಬಿಟ್ರು, ಪುರೋಹಿತಗೂ ಬಿಟ್ರು. ಯಾಕಂದ್ರೆ
ಟಿವಿನಾಗ ಇವರಷ್ಟೇ ಕಾಣಿಸ್ಕೋಬೇಕು. ಅಂದ್ರೆ ಎಲ್ಲಿ ಪ್ರಚಾರ ಸಿಗುತ್ತೆ ಅಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಇತಿಹಾಸವನ್ನ, ಈ ದೇಶದ ಸಂಸ್ಕೃತಿಯನ್ನ, ಸನಾತನ ಧರ್ಮ ಬಗ್ಗೆ ಅವರೇನು ಮಾತನಾಡ್ತಾರೆ, ಸನಾತನ ಧರ್ಮದಲ್ಲಿ ಇನ್ನೇ ಹೇಳೋದು ಪುರೋಹಿತರ ಪೂಜೆ ಮಾಡ್ಬೇಕು, ಬ್ರಾಹ್ಮಣ ಪೂಜೆ ಮಾಡ್ಬೇಕು, ಅದನ್ನೆಲ್ಲ ಸೈಡಿಗಿಟ್ಟು ಪ್ರಚಾರ ಪಡಿಲಿಕ್ಕೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ತುಕಾರಾಮ್ರವರು ಇವತ್ತು 4 ಬಾರಿ ಶಾಸಕರಾಗಿ ಮಾಡಿದಿರ್ತಾವ್. ಇವತ್ತು ನಮ್ಮ ಪಕ್ಷ ತುಕಾರಾಮ್ರವರು ಇದ್ರೆ ಇವತ್ತು ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಎಲ್ಲ ಇಡೀ ಸರ್ವೆದಲ್ಲಿ ತುಕಾರಾಮ್ರವರ ಹೆಸರು ಬಂದಿದೆ. ತಮ್ಮ ಗಮನಕ್ಕೆ ಬಯಸ್ತೀನಿ. ನರೇಂದ್ರ ಮೋದಿ ಅವರು ಬಹಳ ಭಕ್ತರು ನಮ್ಮೆಲ್ಲ ಚಿನ್ನಾಪುರ ಗೌಡರು ಇದ್ದಾರೆ. ಇಲ್ಲದ ಚಿನ್ನಾಪುರ ಗೌಡರು ನಮಗೆ ಅವ್ರಿಗೆ ವಾದ ನಡೀತಾ ಇತ್ತು. ದಯಮಾಡಿ ಕೇಳಿಸ್ಕೊಳ್ಳಿ. ಯಾವ ನರೇಂದ್ರ ಮೋದಿ ಅವರು ಭೀಮನಾಯಕರು ಹೇಳ್ತಾ ಇದ್ರು, ನನಗೆ 100 ದಿನ ಕಾಲಾವಕಾಶ ಕೊಡಿ, ನನಗೆ ಕೇವಲ 100 ದಿನ ಕಾಲಾವಕಾಶ ಕೊಡಿ, ಹೊರದೇಶದಲ್ಲಿರ್ತಕ್ಕಂಥ ಕಪ್ಪಳನ್ನ ಸೆರೆ ಹಿಡಿದು ಈ ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಬಡವರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಯಾರು ಹೇಳಿದ್ರಿ ಮಾತು? ಯಾರು ಹೇಳಿರ್ತಕ್ಕಂಥದ್ದು? ನಾವ್ ಹೇಳಿದ್ವಿ. 10 ವರ್ಷ ಆಯ್ತು ಬಿಜೆಪಿ ಅದ್ರ ಬಗ್ಗೆ ಮಾತನಾಡ್ತಿಲ್ಲ. ಅದಕ್ಕೆ ಬಿಜೆಪಿಯವರ ಮುಖಂಡರು ಊರುಗಳಿಗೆ ಓಟ್ ಕೇಳಕ್ ಬಂದ್ರೆ ಅವ್ರಿಗೆ ಅತ್ಯಂತ ಗೌರವದ ಸ್ವಾಗತ ಮಾಡಿ ಕೈಯಲ್ಲಿ ಪಾಸ್ಬುಕ್ ಇಟ್ಕೊಳ್ಳಿ. ಏನ್ ಮಾಡ್ಬೇಕು? ಕೈಯಲ್ಲಿ ಪಾಸ್ಬುಕ್ ಇಟ್ಕೊಂಡು, ಸ್ವಾಮಿ ಮೋದಿ ಸಾಹೇಬ್ರು ಹೇಳಿದ್ರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ, ದಯಮಾಡಿ ನಮ್ಮ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಿ ತಾವು ಮತವನ್ನು ಕೇಳಬೇಕು, ಇಲ್ಲಿಂದ ಮತವನ್ನು ಕೊಡದಿಲ್ಲ ಅಂತ ಈ ಸಂದರ್ಭ ಕೇಳಬೇಕು. ಇದು ಮೊದಲನೇ ಸುಳ್ಳು. ಎರಡನೇ ಸುಳ್ಳು, ಅಧಿಕಾರಕ್ಕೆ ಬಂದ್ರೆ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವತ್ತು ನರೇಂದ್ರ ಮೋದಿ ಸಾಹೇಬರು, ರಾಮುಲು ಅಣ್ಣವರು ಮಾತನಾಡ್ತಿಲ್ಲ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. 100 ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀವಿ, ಬುಲೆಟ್ ಟ್ರೈನ್ಗಳನ್ನ ಮಾಡ್ತೀವಿ. ಯಾರು ಹೇಳಿರ್ತಕ್ಕಂಥದ್ದೆಲ್ಲ ಮಾತು? ಅದ್ರ ಬಗ್ಗೆ ಇವತ್ತು ಸರ್ಕಾರ ಮಾತನಾಡುತ್ತಿಲ್ಲ. ನಮ್ಮ ವಿಶೇಷವಾಗಿ ದೇಶದಲ್ಲಿ ಈ ದೇಶದ ಸಾಲ ನಿಮಗೆ ಯಾರಿಗಾನ ಮಾಹಿತಿ ಇದೆಯಾ? 1947 ಇಸ್ವಿಲಿಂದ ಚಿನ್ನಪ್ಪರ ಗೌಡ್ರೆ, 1947 ಇಸ್ವಿಲಿಂದ 14 ಪ್ರಧಾನಮಂತ್ರಿಗಳು, 1947 ಇಸ್ವಿಯಿಂದ 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ. ಚಿನ್ನಪ್ಪರ ಗೌಡ್ರೆ, ಈ ದೇಶದ ಸಾಲ ಎಷ್ಟು ಕೇಳಿಸುತ್ತಲ್ಲೋ? 55 ಲಕ್ಷ ಕೋಟಿ. ಕಳೆದ 10 ವರ್ಷದ ಅವಧಿಯಲ್ಲಿ ಈ ದೇಶದ ಸಾಲ 183 ಲಕ್ಷ ಕೋಟಿ. ಎಷ್ಟು? ಒಬ್ಬ ಪ್ರಧಾನಮಂತ್ರಿ 100 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲ ಮಾಡಿದ್ದಾರೆ. ಕಳೆದ 14 ಪ್ರಧಾನಮಂತ್ರಿಗಳು 1947 ಇಸ್ವಿನಿಂದ 2014 ಇಸ್ವಿವರೆಗೆ ಈ ದೇಶದ ಸಾಲ 55 ಲಕ್ಷ ಕೋಟಿ. ಇದ್ರ ಬಗ್ಗೆ ಪ್ರಧಾನಮಂತ್ರಿ ಅವರಾಗಿರ್ಲಿ ಬಿಜೆಪಿ ಅವರು ಮಾತನಾಡುದಿಲ್ಲ, ಮಾಧ್ಯಮದಲ್ಲಿ ಇದ್ರ ಬಗ್ಗೆ ತೋರ್ಸಕ್ ಹೋಗುದಿಲ್ಲ. 2014 ಇಸ್ವಿನಲ್ಲಿ 1 ತೊಲೆ ಬಂಗಾರ ಚಿನ್ನಪ್ಪರ ಗೌಡ್ರೆ 27,000. ಇವತ್ತೆಷ್ಟಿದೆ? 71,000. ಲಬ್ಬ 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 ಹುಡುಕಬೇಕು. ಇವತ್ತು ಯಾರು ಬಡವರು ಮದುವೆ ಮಾಡಂಗಿಲ್ಲ, ನಮ್ಮ ಅಕ್ಕ ತಂಗಿಯರಿಗೆ 1 ತೊಲೆ ಬಂಗಾರ ಕೊಡಿಸಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿ ದೇಶ ಬಂದಿದೆ. ಇದ್ರ ಬಗ್ಗೆ ಅವ್ರು ಮಾತನಾಡಲ್ಲ. ಅದಕ್ಕೆ ನಾವು ವಿಶೇಷವಾಗಿ ಈ ದೇಶದ ಏನಿದೆ, ಈ ದೇಶ ನಡೆಸ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾವು ಪ್ರಶ್ನೆ ಕೇಳಬೇಕಾಗಿದೆ. ಎಲ್ಲರಿಗಿಂತ ಹೆಚ್ಚಾಗಿ ರಾತ್ರೋರಾತ್ರಿ ಬಂದು 2016 ಇಸ್ವಿನಲ್ಲಿ ನೋಟ್ ಬಂದಿ ಮಾಡಿದ್ರು. मेरे प्यारे देशवासियों, मुझे 50 दिन का मोहलत दे दीजिए. ಅಂದ್ರೆ ನನಗೆ ಕೇವಲ 50 ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ 15,50,000 ಕೋಟಿ ನೋಟು. ಎಷ್ಟು? ಸಬ್ಬರೇ ये मतलब कोशिश 15,50,000
50,000 ಕೋಟಿ ನೋಟು ರಾತ್ರೋರಾತ್ರಿ ನರೇಂದ್ರ ಮೋದಿ ಅವರು ಬಂದು ಅಮಾನತು ಮಾಡಿ ಅವ್ರು ಹೇಳಿರ್ತಕ್ಕಂಥ ಉದ್ದೇಶ ಇದರಿಂದ ಭಯೋತ್ಪಾದನೆ ನಿಂತುಬಿಡ್ತದೆ. ಈ 15,50,000 ಕೋಟಿ ನೋಟ್ನಲ್ಲಿ 3 ಲಕ್ಷ ಕೋಟಿ ನೋಟು ಕಪ್ಪಣ ಇದೆ. ಇದನ್ನ ಸೆರೆ ಹಿಡಿದು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು. ಪಾಪ ದೇಶದಲ್ಲಿ ಬಡವರು ಏನೋ ನರೇಂದ್ರ ಮೋದಿ ಅವರು ಬಹಳ ಜನರಿಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಏನು 500 ರೂಪಾಯಿ 1000 ರೂಪಾಯಿ ನೋಟ್ ಇತ್ತು ಬ್ಯಾಂಕ್ ಮುಂದೆ ದಿನ ಬೆಳಿಗ್ಗೆ ಎದ್ದು ನಿಂತು ದುಡ್ಡನ್ನ ವಾಪಸ್ ಬ್ಯಾಂಕಿಗೆ ಕೊಟ್ರು. ಹೊಸ ನೋಟ್ ಪಡಿಲಿಕ್ಕೆ ಸುಮಾರು 100 ಜನರು ದೇಶದಲ್ಲಿ ಬಡವರು ಜೀವ ಕಳ್ಕೊಂಡ್ರು. ಒಬ್ಬ ಸೌಕಾರ ಸೂಟ್ ಹಾಕ್ದವನು ಕೂಡ ಜೀವ ಕಳ್ಕೊಳ್ಳಿಲ್ಲ. ಅದು ಹೋಗ್ಲಿ, ಅದಕ್ಕೂ ಬಿಜೆಪಿ ಅವರು ಹೇಳಿದ್ರು ಬಹಳ ದುಡ್ಡು ನರೇಂದ್ರ ಮೋದಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ, 100 ಜನ ಬಡವರು ಜೀವ ಕಳ್ಕೊಂಡ್ರೆ ಅದೇನ್ ದೊಡ್ಡದಂತ ಹೇಳಿದ್ರು. ಮಾಧ್ಯಮದವರು ಬಣ್ಣ ಮಾಡಿಸಿ ಬಣ್ಣ ತೋರಿಸಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. 50 ದಿನದಲ್ಲಿ ಸಂಪೂರ್ಣ ದುಡ್ಡು ವಾಪಸ್ ಹೋಯ್ತು. 15,50,000 ಕೋಟಿ ನೋಟು ಸಂಪೂರ್ಣ ವಾಪಸ್ ಹೋಯ್ತು. ಯಾವ ನರೇಂದ್ರ ಮೋದಿ ಸಾಹೇಬರು 3 ಲಕ್ಷ ಕೋಟಿ ನೋಟು ಕಪ್ಪಣ ಇದೆ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದರ ಬಗ್ಗೆ ಇವತ್ತು ಮಾತನಾಡಕ್ ಹೋಗ್ತಾ ಇಲ್ಲ. ಸಂಪೂರ್ಣ ದುಡ್ಡು ವಾಪಸ್ ಹೋಯ್ತು. ಅನುಕೂಲ ಯಾರಿಗಾಯ್ತು? ಯಾರಿಗಾಯ್ತು ಅನುಕೂಲ? ಸುಮಾನಿ ಕಾನ್ ದೇಖ್ಲಿಕ್ಕೆ ಬಿಟ್ಟದ್ದು 3 ಲಕ್ಷ ಕೋಟಿ ನೋಟು ಯಾವುದು ಕಪ್ಪಣ ಅಂತ ಹೇಳಿರ್ತಕ್ಕಂಥದ್ದು ಸಂಪೂರ್ಣ ಬ್ಯಾಂಕಿಗೆ ಹೋಗಿ ಎಲ್ಲ ಉದ್ದಿಮೆದಾರರ ಬ್ಲಾಕ್ ಮನಿ ವೈಟ್ ಆಯ್ತು. ಬಡವರಿಗೆ 1 ರೂಪಾಯಿನೂ ಅನುಕೂಲ ಆಗಿಲ್ಲ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಅದಕ್ಕೆ ಹೇಳ್ತಿದ್ದೆ ಚಿನ್ನಪ್ಪ ಗೌಡರಿಗೆ ಮೋದಿ ಸುಳ್ಳು ಹೇಳ್ತಾರೆ ಅಂದ್ರೆ ನನ್ನ ಜೊತೆ ವಾದ ಮಾಡ್ತಿದ್ರು ಅವರು. ಇವತ್ತು ನಮ್ಮ ಜೊತೆಗೆ ಅವ್ರ ಜೊತೆಗೆ ಮನಸ್ಕಾರ ಒಂದೇ ಆಗೈತೆ. ವಿಚಾರ ಬೇರೆ ಇರ್ಬೋದು, ಯಾಕಂದ್ರೆ ಸುಳ್ಳನ್ನ ಜನರಿಗೆ ಹೇಳಿ 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 ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಸಾಹೇಬರು ಮಾಡ್ತಾ ಇದ್ದಾರೆ. 15,50,000 ಕೋಟಿ ನೋಟ್ ಹೋಯ್ತು. ಯಾವ ಉದ್ದಿಮೆದಾರರಿಗೆ 16% ನಲ್ಲಿ ಬಡ್ಡಿ ಸಿಗ್ತಾ ಇತ್ತು, ಇವತ್ತು 12% ನಲ್ಲಿ ಬಡ್ಡಿ ಕೊಡ್ತಾ ಇದ್ದಾರೆ. ಈ ದೇಶದ ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಯುವಕರಿಗೆ, ವಿದ್ಯಾಭ್ಯಾಸಕ್ಕೆ 1 ರೂಪಾಯಿ ಬಡ್ಡಿ ಕೂಡ ಸಾಲವನ್ನು ಸಿಕ್ಕಿಲ್ಲ. ಅದಕ್ಕೆ ದಯಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೀನಿ. ಯಾವ ಬಿಜೆಪಿ ಅವರು ನಮ್ಮನ್ನ ಮತವನ್ನು ಕೇಳಕ್ ಬರ್ತಾರೆ, ನಾನು ಈಗ ತಾನೇ ಹೇಳ್ತಾ ಇದ್ದೆ 12,000 27,000 ಇರ್ತಕ್ಕಂಥ ಬಂಗಾರ 70,000ಕ್ಕೆ ಹೋಗಿದೆ. ಎಣ್ಣೆ ಯಾವುದು ಅಡಿಗೆ ಮಾಡೋ ಎಣ್ಣೆ, ನಿಮ್ಮ ಎಣ್ಣೆ ಅಲ್ಲ, 90 ರೂಪಾಯಿ ಇರ್ತಕ್ಕಂಥ ಎಣ್ಣೆ ಇವತ್ತು 250 ರೂಪಾಯಿ ಆಗೈತೆ. 30 ರೂಪಾಯಿ ಇರ್ತಕ್ಕಂಥ ಹಾಲು 54 ರೂಪಾಯಿ ಆಗೈತೆ. ಭೀಮಾ ನಾಯಕರು ಹೇಳ್ದಂಗೆ 400 ರೂಪಾಯಿ ಗ್ಯಾಸು 1200 ರೂಪಾಯಿಗೆ ಹೋಗೈತೆ. ನೀವು ಹಾಲು, ಮೊಸರು, ಉದ್ದಿನ ಕಡ್ಡಿ, ಕರ್ಪೂರ ಎಲ್ಲದರ ಮೇಲೆ GST ಐತೆ. ನೀವು ಸುಡುಗಾಡಿಗೆ ಹೋಗಿ ತೆಂಗಿನಕಾಯಿ ಹೊಡೆದ್ರು ಕೂಡ GST ಐತೆ. GST ಅಂತಕ್ಕಂತ ಈ ಒಂದು ಟ್ಯಾಕ್ಸ್ ಮುಖಾಂತರ ಎಲ್ಲ ಬಡವರು ಎಮ್ಮಿಕೆಗಳನ್ನ ಮುರಿದು ಬಿಟ್ಟಿದ್ದಾರೆ. ಈ ಟ್ಯಾಕ್ಸ್ ಇಷ್ಟೆಲ್ಲ ದುಡ್ಡು ಕಲೆಕ್ಷನ್ ಆಗುತ್ತೆ. ಕಲೆಕ್ಷನ್ ಆಗಿ ಕೇಂದ್ರಕ್ಕೆ ಸುಮಾರು 45 ಲಕ್ಷ ಕೋಟಿ ಹೋಗುತ್ತೆ. ಅಲ್ಲಿ ಆಗಿರ್ತಕ್ಕಂಥದ್ದು ಕಳೆದ 10 ವರ್ಷದಲ್ಲಿ 14,50,000 ಕೋಟಿ ಉದ್ದಿಮೆದಾರ ಸಾಲ ಮನ್ನಾ ಆಗುತ್ತೆ. ಎಷ್ಟು? 14,50,000 ಕೋಟಿ ಉದ್ದಿಮೆದಾರ ಸಾಲ ಮನ್ನಾ ಆಗಿದೆ. ಒಬ್ಬರು ರೈತರ ಸಾಲ ಮನ್ನಾ ಆಗಿಲ್ಲ. ಬೀದಿ ಬೀದಿ ವ್ಯಾಪಾರ ಮಾಡೋರು, ಬಳೆ ಮಾರೋರು, ಕುಂಕುಮ ಮಾರೋರು, ಸಣ್ಣ ಸಣ್ಣ ವ್ಯಾಪಾರ ಮಾಡತಕ್ಕಂಥ ಬಡವರು, ರೈತರಿಗೆ ಯಾರಿಗೂ 1 ರೂಪಾಯಿ ಸಾಲ ಮನ್ನಾ ಆಗಿಲ್ಲ. ಕೇಂದ್ರದಲ್ಲಿ ನಾವಿದ್ದಾಗ UPA 1 ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ರವರು 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2013-18 ಇಸ್ವಿಯಲ್ಲಿ ಸುಮಾರು 8,500 ಕೋಟಿ ಸಾಲ ಮನ್ನಾವನ್ನು ಮಾಡಿದ್ವಿ. ಇದು ರೈತರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ದೇಶದಲ್ಲಿ ಯಾವುದೇ ಪಕ್ಷ ಇದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಉದಾಹರಣೆಗೆ ಕೇಳಿ ನೋಡಿ ಬೇಕಿದ್ರೆ, ವಿಡೋ ಪೆನ್ಷನ್ ಪ್ರಾರಂಭ ಮಾಡಿದ್ಯಾರು? ವಿಡೋ ಪೆನ್ಷನ್ ಯಾರು ಪ್ರಾರಂಭ ಮಾಡಿದ್ದು? ಇಂದಿರಾ ಗಾಂಧಿ ಅವರು ಪ್ರಾರಂಭ ಮಾಡಿದ್ರು. ಯಾರು ಈ ದೇಶದಲ್ಲಿ ವಿಧವೆಯರಿದ್ದಾರೆ
ನೇರವಾಗಿ 20 ಪಾಯಿಂಟ್ ಪ್ರೋಗ್ರಾಮ್ ಮಾಡೋದ್ರ ಮುಖಾಂತರ ಬಡವರಿಗೆ ಪೋಸ್ಟ್ ಆಫೀಸ್ ಮುಖಾಂತರ ನೇರವಾಗಿ ದುಡ್ಡು ಮುಟ್ತಕ್ಕಂಥ ಕೆಲಸ ಆಗಿನ ಕಾಲದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರು ತಮ್ಮ ಗಮನಕ್ಕಿರಲಿ. ಇವತ್ತಿಗೂ ಆ ಕಾರ್ಯಕ್ರಮ ಇದೆ. ವಿಧವಾ ವೇತನ ಕೊಡೋದು ನಾವೇ, ಅಂಗವಿಕಲರ ಮಾಸಾಸನ ಕೊಡೋದು ನಾವೇ, ಸಂಧ್ಯಾ ಸುರಕ್ಷಾ ಕೊಡ್ತಕ್ಕಂಥದ್ದು ಕಾಂಗ್ರೆಸ್. ಸಂಧ್ಯಾ ಸುರಕ್ಷಾದಲ್ಲಿ 65 ವರ್ಷಕ್ಕಿಂತ ಮೇಲಿದ್ರೆ ಗಂಡಿಗೆ ಹೆಣ್ಣಿಗೆ 1200 ರೂಪಾಯಿ ಸಿಗುತ್ತೆ. 60ರಿಂದ 65 ಒಳಗಿದ್ರೆ 800 ರೂಪಾಯಿ ಸಿಗುತ್ತೆ. ವಿಧವಾ ವೇತನ 800 ರೂಪಾಯಿ ಇದೆ. ಅಂಗವಿಕಲರ ಮಾಸಾಸನ 1400 ರೂಪಾಯಿ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಇಡೀ ಭಾರತ ದೇಶದಲ್ಲಿ ಜಮ್ಮುವಿಂದ ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಅಲ್ಪ ಸ್ವಲ್ಪ ಭೂಮಿ ತಿಮ್ಮಪ್ಪಗೆ ಮಾರಪ್ಪಗೆ ಏನೋ ಸಿಕ್ಕಿದ್ರೆ ಊಳವನ್ನ ಒಡೆಯಂತ ಮಾಡಿದಂತ ಕಾರ್ಯಕ್ರಮ ಮುಖಾಂತರ ಈ ದೇಶದ ಬಡವರಿಗೆ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಕಾಂಗ್ರೆಸ್ ಇವು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದ್ರ ಜೊತೆಗೆ ಭೀಮಾ ನಾಯಕರು ಹೇಳ್ದಂಗೆ ಮೈಕ್ ಸರಿ ಮಾಡ್ರಿ ಅಂತ ಕೇಳಿಸಲ್ಲ. ನಿಮಗ್ ಕೇಳಿಸದ್ ನನಗ್ ಕೇಳಿಸಲ್ಲ. ಯಾವಾಗ ನೋಡು ಇವೇ ಕೆಲಸ ನಿಮಗೊಬ್ಬರಿಗೆ ಮೈಕ್ ಸಿಗಲ್ಲ ನೋಡ. ನಿಮಗೆ ಇಡೀ ಭೀಮಾ ನಾಯಕರು ಹೇಳ್ದಂಗೆ ಈ 5 ಕಾರ್ಯಕ್ರಮಗಳು ಯಾವ 5 ಕಾರ್ಯಕ್ರಮ ನಾವು ಹೇಳ್ರು ಮನೆ ಬಂದು ಗೊತ್ತ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ. ಇದ್ರ ಜೊತೆಗೆ ನಾನು ಹೇಳಿರ್ತಕ್ಕಂಥ ಕಾರ್ಯಕ್ರಮ ಈ ದೇಶದಲ್ಲಿ ಬಿಸಿ ಊಟ ಕಾರ್ಯಕ್ರಮ ಮಾಡಿದವರು ಯಾರು? ಬಿಸಿ ಊಟ ಕಾರ್ಯಕ್ರಮ ಮಾಡಿದವರು ಯಾರು? ಅಂಗನವಾಡಿ ಪ್ರಾರಂಭ ಮಾಡಿದವರು ಯಾರು? ಆಶಾ ಕಾರ್ಯಕ್ರಮ ಮಾಡಿದವರು ಯಾರು? ಇವತ್ತು ಬಿಸಿ ಊಟ ಕಾರ್ಯಕ್ರಮದಲ್ಲಿ 12 ಕೋಟಿ ಮಕ್ಕಳು ಭಾರತ ದೇಶದಲ್ಲಿ ದಿನಕ್ಕೆ ಉಚಿತವಾಗಿ ಊಟ ಮಾಡ್ತಾ ಇದ್ದಾರೆ. ಇದು ಕೊಟ್ಟಿರ್ತಕ್ಕಂಥದ್ದು ಕಾರ್ಯಕ್ರಮ ಕಾಂಗ್ರೆಸ್ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. 12 ಕೋಟಿ ಬಡ ಮಕ್ಕಳು ಊಟ ಮಾಡ್ತಾರೆ. ಸುಮಾರು 28 ಲಕ್ಷ ಭಾರತ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಸುಮಾರು 14 ಲಕ್ಷ ಆಶಾ ಕಾರ್ಯಕರ್ತರಿದ್ದಾರೆ. ಇವೆಲ್ಲ ಬಡವರ ಪರವಾಗಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ತುಕಾರಾಮ್ ರವರು ಭೀಮಾ ನಾಯಕರು ಹೇಳ್ತಾ ಇದ್ರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾವು 58,000 ಕೋಟಿ ಹೆಚ್ಚು ಕಮ್ಮಿ ವರ್ಷಕ್ಕೆ 60,000 ಕೋಟಿ ನೇರ ನಿಮ್ಮ ಮನೆಗೆ ದುಡ್ಡು ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮ ನಾವು ಮಾಡಿರ್ತಕ್ಕಂಥ 5 ಕಾರ್ಯಕ್ರಮ ಸೇರಿದ್ರೆ ಇವತ್ತಿಗೂ ನಿಮಗೆ ನೇರವಾಗಿ ತಿಂಗಳಿಗೆ 8ರಿಂದ 10,000 ರೂಪಾಯಿ ಬರ್ತಾ ಇದೆ. ಈಗ ಕಳೆದ 10 ವರ್ಷದ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಿಮ್ ಯಾರಿಗೇನ ₹1 ನಿಮ್ಮ ಮನೆ ಅಕೌಂಟಿಗೆ ದುಡ್ಡು ಬಂದಿದ್ಯಾ? ಜೋರಾಗಿ ಹೇಳಿ, ಬಂದಿದ್ಯಾ? ಅದಕ್ಕೆ ನರೇಂದ್ರ ಮೋದಿ ಅವರು ₹1 ಆಗಿರ್ಲಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ. ವರ್ಷಕ್ಕೆ 60,000 ಕೋಟಿ ಅಂದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ. ಎಷ್ಟು? ಕುಚಾರ್ ಕುಚ ಗಂಟಾರ ಕಣ ಕಚ್ಚಿಬೇಕು ಅಂತ ನೀವು ಮಾತಾಡ್ಲೇಬೇಡ, ಸಾಕಾಗೈತ? ವರ್ಷಕ್ಕೆ 60,000 ಕೋಟಿ ಅಂದ್ರೆ 5 ವರ್ಷಕ್ಕೆ ಲೆಕ್ಕ ಹೇಳ್ರಿ. ವರ್ಷಕ್ಕೆ 60,000 ಅಂದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ. 3 ಲಕ್ಷ ಕೋಟಿ ನೇರವಾಗಿ ಬಡವರ ಅಕೌಂಟಿಗೆ ದುಡ್ಡು ಕಟ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಇಲ್ಲಿ ನಿಮಗೆ 3 ಲಕ್ಷ ಕೋಟಿ ಕೊಟ್ರೆ ಚಿನ್ನಪ್ಪ ಗೌಡ್ರೆ ಅದಾನಿ ಅವ್ರ ಕತೆ ಹೇಳ್ತೀನಿ ನಿಮಗೆ. 2014 ಇಸ್ವಿನಲ್ಲಿ ಅದಾನಿ ಹೆಸರು ಕೇಳಿದ್ರೆ ನೀವು? ಅದಾನಿ ಅಂತ ಹೇಳಿ ಉದ್ಯಮಿದಾರ ನಾನು ಹೇಳ್ದ ಮೈಕ್ ಸರಿ ಮಾಡೋದು ನೀವು ಕೇಳಿಸದಲ್ಲಿಗೆ ಅದಾನಿ ಅವರ ಆದಾಯ 2014 ಇಸ್ವಿನಲ್ಲಿ $8 ಬಿಲಿಯನ್ ಇತ್ತು. $8 ಬಿಲಿಯನ್ ಎಷ್ಟು ಗೊತ್ತಾ? 64,000 ಕೋಟಿ. ಇವತ್ತು ಅದಾನಿ ಅವರ ಆದಾಯ $130 ಬಿಲಿಯನ್ ಇದೆ. $130 ಬಿಲಿಯನ್ ಅಂದ್ರೆ 11 ಲಕ್ಷ ಕೋಟಿ. ಅವರು ಒಬ್ಬರಿಗೆ 11 ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ. ನಾವು ಬಡವರಿಗೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ತಮ್ಮ ಗಮನಕ್ಕಿರಲಿ ಈ ಸಂದರ್ಭಕ್ಕೆ ಬಯಸ್ತೀನಿ. ಇನ್ನ ಹಲವಾರು ವಿಚಾರಗಳನ್ನ ಮಾತನಾಡಬಹುದು. ಭೀಮಾ ನಾಯಕರು ಕರೆಕ್ಟ್ ಆಗಿ ಹೇಳ್ತಾ ಇದ್ರು,
ನಾವು 1947 ಇಸ್ವಿಲಿಂದ 2014 ಇಸ್ವಿವರೆಗೆ ನಿಮಗೆ ಡೀಸೆಲ್ ಪೆಟ್ರೋಲ್ ನ 55 ರೂಪಾಯಿ 60 ರೂಪಾಯಿ ಕೊಟ್ವಿ. ಪುಣ್ಯಾತ್ಮ ಬಂದ 10 ವರ್ಷದಲ್ಲಿ ಡಬಲ್ ಮಾಡಿಬಿಟ್ರು. 10 ವರ್ಷದಲ್ಲಿ ಎಲ್ಲ ಡಬಲ್ ಆಗಿದಾವೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಎಲ್ಲ ಡಬಲ್ ಆಗಿದೆ. ಬಡವರಿಗೆ 1 ರೂಪಾಯಿನೂ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಿಲ್ಲ. ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ದೇಶದಲ್ಲಿ 40 ಕೋಟಿ ಹೆಣ್ಮಕ್ಳು ಏನು ಬಡತನ ರೇಖೆಯಲ್ಲಿ ಕುಟುಂಬಗಳಿದಾವೆ. ಆ ಕುಟುಂಬಗಳಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತ ಗಮನಕ್ಕೆ ಈಗ ಯಾರ್ಯಾರು 2,000 ರೂಪಾಯಿ ತೋಳ್ತಾ ಇದ್ದೀರಿ ಅವ್ರೆಲ್ಲರಿಗೂ 1 ಲಕ್ಷ ರೂಪಾಯಿ ನೇರವಾಗಿ ಮನೆಗೆ ಹೋಗ್ತದೆ. ಎಲ್ಲರಿಗಿಂತ ಹೆಚ್ಚಾಗಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಮಾತು ಕೊಡ್ತಾ ಇದೀವಿ. ಆಮೇಲೆ MSP ಅಂತ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಗೆ ಆಯೋಗನ ಮಾಡ್ತಾ ಇದೀವಿ. ಉಚಿತವಾಗಿ ನಿಮಗೆ ಮನೆಗೆ ಕುಟುಂಬಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಆದ್ರೆ 25 ಲಕ್ಷವರೆಗೆ ಒಂದು ಕುಟುಂಬಕ್ಕೆ 25 ಲಕ್ಷವರೆಗೆ ಉಚಿತವಾಗಿ ಚಿಕಿತ್ಸೆ ಮಾಡತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಖಂಡಿತವಾಗಿ ಮಾಡ್ತದೆ ಅಂತ ನಮ್ಮ ಗಮನಕ್ಕೆ ಬಯಸ್ತೀವಿ. ತುಕಾರಾಮ್ ರವರು ನಾವೆಲ್ಲ ನಿಮಗೆ ಮನೆಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಕಳಿಸ್ತೀವಿ. ಆ ಗ್ಯಾರಂಟಿ ಕಾರ್ಡ್ಗಳನ್ನ ತಗೊಂಡು ನೀವು ಸೈನ್ ಮಾಡಿ ಇಟ್ಕೊಳ್ಳಿ. ಕಾಂಗ್ರೆಸ್ ಅಧಿಕಾರಕ್ಕೆ ಹೆಂಗ್ ಬಂದಾಗ ನಾವು 5 ಗ್ಯಾರಂಟಿಗಳನ್ನ ನಿಮ್ಮ ಮನೆಗಳಿಗೆ ಮುಟ್ಟಿಸಿದ್ವಿ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಈ ಗ್ಯಾರಂಟಿಗಳನ್ನ ಚಾಚು ತಪ್ಪದೆ ಅನುಷ್ಠಾನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ. ಇವತ್ತು ತುಕಾರಾಮ್ ರವರು ಭೀಮಾನಾಯಕರವರು ನಾವೆಲ್ಲ ಬೇರೆ ಬೇರೆ ತಾಯಿ ಹುಟ್ಟಿರ್ಬೋದು, ಆದ್ರೆ ನಾವ್ ಯಾವಾಗಲೂ ಒಂದೇ ತಾಯಿ ಮಕ್ಕಳಾಗಿ ಬದುಕಿದೀವಿ. ನೀವು ಅವರಿಗೆ ಆಶೀರ್ವಾದ ಮಾಡಿದಿರಿ, ನನಗೂ ಆಶೀರ್ವಾದ ಮಾಡಿದಿರಿ. ಮಾಡಿ ಇವತ್ತು ನಾನು ಇಲ್ಲಿ ಮನೆಗೆ ಬೆಳಿಬೇಕಾಗಿದ್ರೆ ಸಂತೋಷ್ ನಾಡಿರಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಪ ಸ್ವಲ್ಪ ಹೆಸರಾಗಿದ್ರೆ ಅದು ಸಂಡೂರು ಜನತೆ ಈ ಸಂದರ್ಭಕ್ಕೆ ನಾನು ಎಲ್ಲಿವರೆಗೆ ಬದುಕಿದ್ದೇನೆ. ನನಗೆ 49 ವರ್ಷ. ಇಲ್ಲಿವರೆಗೆ ನಾನು ಕುಡಿದಿಲ್ಲ, ಸೇದಿಲ್ಲ, ಸಿಗರೇಟ್ ಚಟ ಇಲ್ಲ, ಪಾನ್ ಪರಾಗ್ ಚಟ ಇಲ್ಲ, ಇಸ್ಪೇಟ್ ಚಟ ಇಲ್ಲ. ಚಟ ಇದ್ರೆ ಬರೀ ರಾಜಕೀಯ ಅಷ್ಟೇ. ಅಲ್ಲಿಂದ ಇಲ್ಲಿವರೆಗೆ ಯಾವಾಗಲೂ ಎಷ್ಟು ದೇವರ ಅವಕಾಶವನ್ನು ಕೊಟ್ಟಿದ್ದಾನೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಭೀಮಾನಾಯಕರವರಿಗೆ ತುಕಾರಾಮರಿಗೆ ತಾವು ಆಶೀರ್ವಾದ ಮಾಡಿದಿರಿ. ನಾವೆಲ್ಲ ಒಂದೇ ಕುಟುಂಬಸ್ಥರಾಗಿ ಇಲ್ಲಿವರೆಗೆ ಬಂದಿದ್ದೇವೆ, ನಿಂತಿದ್ದೇವೆ. ಮುಂದೇನು ನೀವು ಏನೇ ಕೆಲಸ ನಮಗೆ ಅಧಿಕಾರ ಕೊಡ್ರಿ ಬಿಡ್ರಿ, ನಮ್ಮ ಎಲ್ಲಿವರೆಗೆ ದೇವರ ಉಸಿರನ್ನು ಕೊಟ್ಟಿದ್ದೇನೆ, ನಿಮ್ ಬಡವರ ಪರವಾಗಿ ಇರ್ತೀವಿ, ಬಡವರ ಪರವಾಗಿಯೇ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹಾಗಾಗಿ ತುಕಾರಾಮರವರಿಗೆ ಇವತ್ತೊಂದು ಅವಕಾಶ. ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಹುಡುಗ ಇವತ್ತು ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥ ತುಕಾರಾಮರವರು ಇವತ್ತು BCom MCom ಮಾಡಿರ್ತಕ್ಕಂಥ ಒಬ್ಬ ಪದವೀಧರ ಡಬಲ್ ಡಿಗ್ರಿ ಇರ್ತಕ್ಕಂಥ ತುಕಾರಾಮರವರಿಗೆ ಇವತ್ತು ಸಂಡೂರು ತಾಲೂಕಿನಿಂದ ಡೆಲ್ಲಿಗೆ ಕಳಿಸ್ತಕ್ಕಂಥ ಅವಕಾಶ ಇದೆ. ದಯಮಾಡಿ ತಾವೆಲ್ಲ ತುಕಾರಾಮರವರ ಆಶೀರ್ವಾದ ಮಾಡಬೇಕು. ಇವತ್ತು ಅವ್ರು ಬೆನ್ನಿಂದೆ ಕೇವಲ ಭೀಮಾನಾಯಕ್ ಅಷ್ಟೇ ಅಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ತುಕಾರಾಮರ ಜೊತೆ ನಾವಿದ್ದೀವಿ. ವಿಶೇಷವಾಗಿ ಸೇರಿರ್ತಕ್ಕಂಥ ಈ ಭಾಗದ ಎಲ್ಲರ ಮತದಾರ ಬಾಂಧವದಲ್ಲಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಮುಂದೆ ಬರ್ತಕ್ಕಂಥ 7ನೇ ತಾರೀಕು ಚುನಾವಣೆಗೆ ತುಕಾರಾಮರನ್ನ ಆಶೀರ್ವಾದ ಮಾಡಿ ಅವನಿಗೆ ಪುನಃ ಡೆಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ತಾವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೈ ಎತ್ತಿ, ಎಲ್ಲರೂ ಯಾರು ಕೈ ಇಳಿಸಂಗಿಲ್ಲ. 7ನೇ ತಾರೀಕುವರೆಗೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ತುಕಾರಾಮ್ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ 7ನೇ ತಾರೀಕುವರೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ತಾವೆಲ್ಲರೂ ತುಕಾರಾಮ್ ಪರವಾಗಿ ಮತಯಾಚನೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಂಡ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.